ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಒಂದು ಜನಪ್ರಿಯ ಶ್ಲೋಕ ಸರಸ್ವತಿ ನಮಸ್ತುಭ್ಯಂ, ಇದರ ಒಂದು ಪದಚ್ಛೇದ ಹಾಗೆ ಅರ್ಥವನ್ನ ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ನಾವು ಯಾವುದೇ ಒಂದು ವಿದ್ಯೆಯನ್ನ ಪ್ರಾರಂಭಿಸಬೇಕಾದ್ರೆ, ಕಲೀಲಿಕ್ಕೆ ಪ್ರಾರಂಭಿಸಬೇಕಾದ್ರೆ ಅಥವಾ ಯಾವುದೋ ಒಂದು ತರಗತಿಯನ್ನ ಪ್ರಾರಂಭಿಸಬೇಕಾದ್ರೆ ಮೊದಲಿಗೆ ಸರಸ್ವತಿಯನ್ನ ವಂದಿಸುವುದು ಒಂದು ಅಭ್ಯಾಸ. ಹಾಗೆ ಈ ಸರಸ್ವತಿ ನಮಸ್ತುಭ್ಯಂ ಶ್ಲೋಕ ಅನ್ನುವಂಥದ್ದು ಅತ್ಯಂತ ಜನಪ್ರಿಯವಾದದ್ದು. ಆದರೆ ಅದರ ಅರ್ಥ ಏನು ಅನ್ನೋದನ್ನ ಇವತ್ತು ತಿಳಿದುಕೊಳ್ಳೋಣ. ಮೊದಲಿಗೆ ಶ್ಲೋಕ ಏನ್ ಹೇಳ್ತದೆ? ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಮೊದಲಿಗೆ ಇದರ ಪದಚ್ಛೇದವನ್ನು ನೋಡೋಣ. ಸರಸ್ವತಿ ನಮಃ ತುಭ್ಯಂ, ಅಲ್ಲಿ ನಮಸ್ತುಭ್ಯಂ ಮೇಲುವಲ್ಲಿ ನಮಃ ತುಭ್ಯಂ, ವರದೆ ಕಾಮರೂಪಿಣಿ ವಿದ್ಯಾ ಆರಂಭಂ ಕರಿಷ್ಯಾಮಿ ಸಿದ್ಧಿ ಭವತು ಮೇ ಸದಾ. ಇದನ್ನು ಅನ್ವಯ ಮಾಡೋದಾದ್ರೆ ಸರಸ್ವತಿ ವರದೆ ಕಾಮರೂಪಿಣಿ ತುಭ್ಯಂ ನಮಃ ವಿದ್ಯಾ ಆರಂಭಂ ಕರಿಷ್ಯಾಮಿ ಮೇ ಸದಾ ಸಿದ್ಧಿ ಭವತು. ಈಗ ಒಂದೊಂದೇ ಶಬ್ದವನ್ನ ನಾವು ನೋಡ್ತಾ ಹೋದ್ರೆ, ಸರಸ್ವತಿ, ಇಲ್ಲಿ ಸರಸ್ವತಿ ಶಬ್ದ ಈಕಾರ ಅಂತ ಸ್ತ್ರೀಲಿಂಗ ಶಬ್ದ, ಅದರ ಸಂಬೋಧನೆ ಇದೆ ಇಲ್ಲಿ. ಆದ್ದರಿಂದ ಅದು ಹ್ರಸ್ವ ಇಕಾರ ಆಗ್ತದೆ ಎಂಡಲ್ಲಿ. ಸರಸ್ವತಿ ನಮಸ್ತುಭ್ಯಂ ಅಲ್ಲ, ಅದು ಸರಸ್ವತಿ ನಮಸ್ತುಭ್ಯಂ. ಸರಸ್ವತಿ, ಹೇ ಸರಸ್ವತಿ, ವರದೆ, ವರವನ್ನ ಕೊಡುವವಳೆ, ವರಂ ದದಾತಿ. ವರದ ಅನ್ನುವಂಥದ್ದು ಶಬ್ದ ಆಕಾರ ಅಂತ ಸ್ತ್ರೀಲಿಂಗ, ಅದರ ಸಂಬೋಧನೆ ಏನಾಗ್ತದೆ ಅಂದ್ರೆ ವರದೆ, ವರಗಳನ್ನು ಕೊಡುವವಳೆ. ಇಲ್ಲಿ ಸರಸ್ವತಿಗೆ ವಿಶೇಷಣ ಏನು? ವರಗಳನ್ನು ಕೊಡುವವಳೆ. ಹಾಗೆ ಕಾಮರೂಪಿಣಿ, ಕಾಮ ಅಂದರೆ ಇಷ್ಟ ಅಂತ ಅರ್ಥ. ಇಷ್ಟ ಬಂದಂತಹ ರೂಪವನ್ನ ಧರಿಸುವಷ್ಟು ಶಕ್ತಿ ಇರುವವಳು. ಅಂದ್ರೆ ಇಲ್ಲಿ ಸರಸ್ವತಿ ಅಂದರೆ ಬರೀ ವಾಕ್ ಅಧಿದೇವತೆ ಅಲ್ಲ. ಯಾವುದೇ ವಿದ್ಯೆಯನ್ನ ನಾವು ತೆಗೆದುಕೊಂಡ್ರೂ ಅದಕ್ಕೆ ಅವಳನ್ನ ಅಧಿದೇವತೆ ಅಂತ ಹೇಳ್ತೀವಿ. ಸಂಗೀತ ಶಾಸ್ತ್ರ, ನಾಟ್ಯಶಾಸ್ತ್ರ, 64 ವಿದ್ಯೆಗಳಲ್ಲಿ ಎಲ್ಲಾ ವಿದ್ಯೆಗಳನ್ನು ಅದಕ್ಕೆ ಅಧಿದೇವತೆ ಸರಸ್ವತಿ. ಆದ್ದರಿಂದ ಯಾವುದೇ ನಾವು ಒಂದು ವಿದ್ಯೆಯನ್ನ ಕಲೀಲಿಕ್ಕೆ ಪ್ರಾರಂಭಿಸಬೇಕಂದ್ರೆ ಸರಸ್ವತಿಯನ್ನ ನಾವು ನಮಸ್ಕರಿಸುವುದು ರೂಢಿ. ಅದಕ್ಕೋಸ್ಕರ ಇಲ್ಲಿ ಕಾಮರೂಪಿಣಿ, ಇಷ್ಟ ಬಂದಂತಹ ರೂಪವನ್ನ ಧರಿಸುವಂತಹ ಶಕ್ತಿ ಇರುವವಳು. ಭಾರತದಲ್ಲಿ ಪ್ರತಿಯೊಂದು ನಾವು ಪುಸ್ತಕವನ್ನು ದೇವರು ಅಂತ ಪೂಜಿಸ್ತೇವೆ. ಹಾಗೆ ನವರಾತ್ರಿ ಸಂದರ್ಭಗಳಲ್ಲಿ ಸಂಗೀತ ಉಪಕರಣಗಳನ್ನ ಪೂಜಿಸ್ತೇವೆ ನಾವು. ಈ ಎಲ್ಲ ವಿಷಯಗಳಲ್ಲೂ ಸರಸ್ವತಿ ಇರೋದರಿಂದ ಕಾಮರೂಪಿಣಿ ಅಂತ ಇಲ್ಲಿ ಕರೆದಿದ್ದಾರೆ. ಇಲ್ಲಿ ಹಾಗೆ ಕಾಮರೂಪಿಣಿ ಅನ್ನುವಂಥದ್ದು ಈಕಾರ ಅಂತ ಸ್ತ್ರೀಲಿಂಗ, ಅದರ ಸಂಬೋಧನೆಯಲ್ಲಿ ಬಂದಾಗ ಹ್ರಸ್ವ ಆಗ್ತದೆ, ಕಾಮರೂಪಿಣಿ. ತುಭ್ಯಂ ನಮಃ, ತುಭ್ಯಂ ಅಂದರೆ ನಿನಗೆ. ಇಲ್ಲಿ ಯುಷ್ಮದ್ ಶಬ್ದದ ಚತುರ್ಥಿ ವಿಭಕ್ತಿಯಲ್ಲಿದೆ ತುಭ್ಯಂ ಅನ್ನುವಂಥದ್ದು. ಕೆಲವೊಮ್ಮೆ ತೇ ಅಂತಾನು ಉಪಯೋಗಿಸ್ತೇವೆ. ನಮಸ್ತೆ, ನಮಸ್ತೆ ಅಂತ ಹೇಳ್ತೀವಿ, ತೇ ನಮಃ ಅಂತಾನು ಹೇಳ್ತೀವಿ. ಇಲ್ಲಿ ನಾವು ಗಮನಿಸ್ಬೇಕಾದ್ರೆ ನಮತಿ ಅಥವಾ ನಮಾಮಿ ಅಂತ ಬರ್ಬೇಕಂದ್ರೆ ಕ್ರಿಯಾಪದ ಇದ್ರೆ ಅದಕ್ಕೆ ಕರ್ಮಪದವಾಗಿ ನಾವು ದ್ವಿತೀಯ ವಿಭಕ್ತಿಯನ್ನು ಉಪಯೋಗಿಸ್ತೇವೆ. ದೇವಂ ನಮಾಮಿ ಅಥವಾ ಗುರುಂ ನಮಾಮಿ, ಸಹ ನಮತಿ, ಸಹ ದೇವಂ ನಮತಿ, ಈ ತರ ದ್ವಿತೀಯ ವಿಭಕ್ತಿಯಲ್ಲಿ ಬರ್ತದೆ. ಆದರೆ ಇಲ್ಲಿ ತುಭ್ಯಂ ಅನ್ನುವಂಥದ್ದು ಚತುರ್ಥಿ ವಿಭಕ್ತಿಯಲ್ಲಿದೆ. ಇದು ಒಂದು ಪಾಣಿನಿಯ ಒಂದು ಸೂತ್ರದ ಪ್ರಕಾರ ನಮಃ ಎಂಬಂತಹ ಕ್ರಿಯಾಪದ, ಕ್ರಿಯೆ ಇದ್ದಾಗ, ಒಂದು ಶಬ್ದ ಇದ್ದಾಗ, ಕ್ರಿಯಾಪದವನ್ನು ಸೂಚಿಸುವ ಶಬ್ದ ಇದ್ದಾಗ ಈ ತುಭ್ಯಂ ಅನ್ನುವಂಥದ್ದು ಬರ್ತದೆ. ಅಂದ್ರೆ ಚತುರ್ಥಿ ವಿಭಕ್ತಿ ನಮಃ, ಸ್ವಸ್ತಿ, ಸ್ವಧ, ಸ್ವಾಹ, ಅಲಂ, ವಷಟ್
ಈ ವಿಷಯಗಳು ಬಂದಾಗ ತುಭ್ಯಂ ಅಂತ ಚತುರ್ಥಿ ವಿಭಕ್ತಿಯನ್ನು ಉಪಯೋಗಿಸ್ತೇವೆ. ಅಥವಾ ದೇವಾಯ ನಮಃ ಈ ರೀತಿಯಲ್ಲಿ ಶಬ್ದವನ್ನು, ಅದರ ಪಕ್ಕದ ಶಬ್ದವನ್ನು ಚತುರ್ಥಿ ವಿಭಕ್ತಿಯಲ್ಲಿ ಉಪಯೋಗಿಸ್ತೇವೆ. ಅದನ್ನು ಉಪಪದ ವಿಭಕ್ತಿ ಅಂತ ಕರಿತೇವೆ. ಆದ್ದರಿಂದ ಇಲ್ಲಿ ನಮಃ ಇರೋದ್ರಿಂದ ತುಭ್ಯಂ ಅಂತ ಬಂದಿದೆ. ನಿನಗೆ ನಮಸ್ಕಾರ. ವಿದ್ಯಾ ಆರಂಭಂ ಕರಿಷ್ಯಾಮಿ. ಯಾವುದೋ ಒಂದು ವಿದ್ಯೆಯ ಆರಂಭವನ್ನ ಕರಿಷ್ಯಾಮಿ ಭವಿಷ್ಯತ್ ಕಾಲದಲ್ಲಿದೆ, ಮುಂದೆ ಮಾಡಲಿಕ್ಕಿದ್ದೇನೆ. ನಾನು ವಿದ್ಯೆಯನ್ನು ಕಲಿಯುವಂತಹ ಆರಂಭವನ್ನ ಮಾಡಲಿಕ್ಕಿದ್ದೇನೆ. ಮೇ ನನಗೆ, ಇದು ಹಾಗೆ ಚತುರ್ಥಿ ವಿಭಕ್ತಿಯಲ್ಲಿದೆ. ಅಸ್ಮದ್ ಶಬ್ದ ಅಹಂ ಅದರ ಚತುರ್ಥಿ ವಿಭಕ್ತಿ ಮೇ. ಕೆಲವೊಮ್ಮೆ ಮಹ್ಯಂ ಅಂತಾನು ಹೇಳ್ಬಹುದು, ಎರಡು ರೂಪವನ್ನು ಉಪಯೋಗಿಸ್ಬೋದು. ನನಗೆ ಸದಾ, ಇದೊಂದು ಅವ್ಯಯ, ಯಾವಾಗಲೂ ಅಂತ ಅರ್ಥವನ್ನು ಕೊಡುವಂಥದ್ದು. ಸಿದ್ಧಿ ಭವತು, ಸಿದ್ಧಿ ಸ್ತ್ರೀಲಿಂಗ ಶಬ್ದ, ಇಕಾರ ಅಂತ ಹ್ರಸ್ವ ಇಕಾರ ಅಂತ ಸ್ತ್ರೀಲಿಂಗ ಶಬ್ದ. ಭವತು, ಭವತು ಅನ್ನುವಂಥದ್ದು ಲೋಟ್ಲಕಾರದಲ್ಲಿದೆ. ಲೋಟ್ಲಕಾರ ಅಂದರೆ ಭಾವಸೂಚಕ ಲಕಾರ. ಇದು ಒಂದು ಹಾರೈಕೆ ಅಥವಾ ರಿಕ್ವೆಸ್ಟ್ ಅಂತ ಹೇಳ್ತೀವಿ, ಅಥವಾ ಒಂದು ಆರ್ಡರ್ ರೂಪದಲ್ಲೂ ಇದು ಬರಬಹುದು. ಇಲ್ಲಿ ಒಂದು ಹಾರೈಕೆ, ನಾನು ಒಂದು ಹೊಸ ವಿದ್ಯೆಯನ್ನು ಕಲೀಲಿಕ್ಕೆ ಆರಂಭಿಸ್ತಾ ಇದ್ದೇನೆ, ನನಗೆ ಅದರಲ್ಲಿ ಯಾವಾಗಲೂ ಯಶಸ್ಸು ಸಿಗಲಿ ಎಂಬಂತಹ ಹಾರೈಕೆ, ದೇವಿಯಲ್ಲಿ ಆಶೀರ್ವಾದವನ್ನ ಕೇಳ್ತಾ ಇರುವಂಥದ್ದು. ಇಲ್ಲಿ ಹಾಗೆ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಹೇ ಸರಸ್ವತಿ, ಬೇಡಿದ ವರಗಳನ್ನು ಕೊಡುವವಳೆ, ಇಷ್ಟ ಬಂದ ರೂಪಗಳನ್ನು ಧರಿಸುವವಳೆ, ನಿನಗೆ ನಮಸ್ಕಾರ. ಫಲವನ್ನ ಏನು ಕೇಳ್ತಾ ಇದ್ದೀವಿ? ವಿದ್ಯೆಯನ್ನ ಕಲಿಯಲು ಆರಂಭಿಸುತ್ತಿರುವಂತಹ ನನಗೆ ಯಾವಾಗಲೂ ಇದರಲ್ಲಿ ಯಶಸ್ಸು ಸಿಗಲಿ ಎಂದು ಆಶೀರ್ವದಿಸು ಅಂತ ತಾಯಿಯನ್ನ ಕೇಳ್ಕೊಳ್ತಾ ಇದ್ದೀವಿ. ಈ ಶ್ಲೋಕವನ್ನ ನಾವು ಪ್ರತಿದಿನವೂ ತರಗತಿ ಶುರುವಾಗೋಕ್ಕಿಂತ ಮುಂಚೆ ಶಾಲೆಗಳಲ್ಲಿರಬಹುದು ಅಥವಾ ಮನೆಯಲ್ಲಿ ನಾವು ಯಾವುದೋ ಒಂದು ಹೊಸ ಒಂದು ಪುಸ್ತಕವನ್ನು ಓದಲಿಕ್ಕೆ ಪ್ರಾರಂಭಿಸುವ ಮುಂಚೆನೂ ಈ ಶ್ಲೋಕವನ್ನ ಹೇಳ್ಕೊಳ್ಬಹುದು. ಇದು ಸರಸ್ವತಿ ನಮಸ್ತುಭ್ಯಂ ಈ ಶ್ಲೋಕದ ಪದಚ್ಛೇದ ಹಾಗೂ ಅರ್ಥ. ಧನ್ಯವಾದಗಳು.